ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬೀದರ್ ನಗರದ ಹೃದಯ ಭಾಗದಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿ ಸಮೀಪವಿರುವಂತಹ ಪ್ರವಾಸಿ ಮಂದಿರ ಮುಂದುಗಡೆ 24x7 ನೀರು ಸರಬರಾಜು ಮಾಡ್ತಕ್ಕಂಥ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 17 ಜನ ಫ್ಯಾಮಿಲಿಗಳನ್ನ ಇವತ್ತು ನಮಗೆ ಖಾಯಂ ಮಾಡಿ ಅಂತ ಹೇಳಿಕೊಂಡು ಬೃಹತ್ ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ 24x7 ಬೀದರ್ ನಗರದಲ್ಲಿ ನಿರಂತರವಾಗಿ ಕುಡಿಯುವ ನೀರು ಸರಬರಾಜು ಯೋಜನೆಯಡಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವಂತಹ 17 ಜನರನ್ನ ಖಾಯಂಗೊಳಿಸಬೇಕೆಂದು ಆಗ್ರಹಿಸಿ ಇವತ್ತು ಬೀದರ್ ನಗರದ ಪ್ರವಾಸಿ ಮಂದಿರದ ಮುಂದೆ ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇವರು ಸುಮಾರು ದಿನಗಳಿಂದ 10 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡಿ ಕಷ್ಟ ಕಾಲ ಬಂದಂತ ಈ ಸಂದರ್ಭದಲ್ಲಿ ಕೊರೋನಾ ಮಹಾಮಾರಿ ಸಂದರ್ಭದಲ್ಲೂ ಕೂಡ ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಮನೆ ಮನೆಗೆ ನೀರನ್ನ ಸರಬರಾಜು ಮಾಡಿದಂತ ವ್ಯಕ್ತಿಗಳಿಗೆ ಇವತ್ತಿನವರೆಗೂ ಪರ್ಮನೆಂಟ್ ಆಗಿರ್ತಕ್ಕಂಥ ಸೋರ್ಸ್ ಇಲ್ಲ. ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಈ ಸ್ಟೋರಿ ನೋಡ್ಲೇಬೇಕಾಗಿದೆ. ಯಾಕಂದ್ರೆ ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಈ ಕುಟುಂಬಗಳಿಗೆ ಆಧಾರ ಸ್ತಂಭವಿಲ್ಲದೆ ನೀವು ಕೊಟ್ಟಂತ ಕೆಲಸದಲ್ಲಿ, ನೀವು ಕೊಟ್ಟಂತ ಅಮೌಂಟ್ ನಲ್ಲಿ, ನೀವು ಕೊಟ್ಟಂತ ರೂಪಾಯಿನಲ್ಲಿ ಜೀವನ ಸಾಗಿಸಿಕೊಂಡು ಮಕ್ಕಳ ಓದು ಬರಹ ಮತ್ತು ಇನ್ನಿತರ ಖರ್ಚು ವೆಚ್ಚಗಳನ್ನ ಮಾಡಿಸಿಕೊಂಡು ಬಂದಂತ ಈ ಕುಟುಂಬಗಳಿಗೆ ಇವತ್ತು ಖಾಯಂ ಮಾಡಬೇಕೆಂದೇಳಿ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ತುಕಾರಾಮ್ ಮತ್ತು ದಿಗಂಬರ್ ಹಾಗೂ ಮಹೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆ ಅಲ್ಲ, ಇದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಸುಮಾರು ಇವರಿಗೆ ಕೇವಲ 12 ತಾಸುಗಳನ್ನ ದುಡಿಸಿಕೊಂಡು 12,000 ರೂಪಾಯಿ ತಿಂಗಳಿಗೆ ಕೊಟ್ಟಂತ ಮಹಾನ್ ಪುರುಷರಿಗೆ ಟೆಂಡರ್ ಕೊಟ್ಟಿತ್ತು. ಅವರು ಟೆಂಡರ್ ಮುಗಿದು ಇವತ್ತು ಸುಮಾರು ದಿನಗಳೇ ಕಳೆದೋಗಿದೆ. ಆದ್ರೆ ಮತ್ತೆ ಈಗ ಟೆಂಡರ್ ಕೊಡುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಮತ್ತೆ ನಮ್ಮನ್ನ ಕೂಡ ಅಲ್ಲಿ ಕೈ ಬಿಡುವಂತ ಲಕ್ಷಣ ಕೂಡ ಕಾಣ್ತಾ ಇದ್ದಾವೆ. ಹೀಗಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಗಮನಕ್ಕೂ ಮತ್ತು ಪೌರತ್ವ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರ ಗಮನ ಕೂಡ ಈ ಧರಣಿ ಮೂಲಕ ನಾವು ಅವರನ್ನ ಎಚ್ಚರಿಕೆ ನೀಡ್ತಾ ಇದೀವಿ. ನಮ್ಮ ಹಲವಾರು ಬೇಡಿಕೆಗಳಿದ್ದಾವೆ, ಆ ಬೇಡಿಕೆಗಳನ್ನ ಈಡೇರಿಸಿಕೊಡ್ರಿ. ನೀವು ಕೊಟ್ಟಂತಹ ಸಂಬಳದಲ್ಲಿ ನಮ್ಗೆ ಸಾಕಾಗ್ತಾ ಇಲ್ಲ, ನಾವು ಅನೇಕ ರೀತಿಗಳಿಂದ ತೊಂದರೆಗಳನ್ನು ಅನುಭವಿಸಿ ನಿಮ್ಮನ್ನ ನಾವು ಜೋಪಾನ ಮಾಡಿದ್ದೇವೆ, ನಿಮ್ಮ ಮನೆ ಮನೆಗೆ ನೀರು ಕೊಡಿಸುವಂತ ನಿರಂತರ ಕೆಲಸ ಮಾಡಿದ್ದೇವೆ ಎಂದು ಇವತ್ತು ಪ್ರತಿಭಟನಾಕಾರರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಬನ್ನಿ ಅವರೆಲ್ಲ ಏನ್ ಹೇಳಿದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಹೇಳ್ತಾರೆ ಎಂಬುದನ್ನ ನಿಮಗೆ ಸಂಪೂರ್ಣವಾಗಿ ನಮ್ಮ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ನಾವು ತೋರಿಸ್ತೀವಿ. ವಾಲ್ಮ್ಯಾನ್ ಮತ್ತು ಪಂಪ್ ಆಪರೇಟರ್ ಕೆಲಸ ಮಾಡ್ತಿದ್ದೆವು. ಬಟ್ ಇಲ್ಲಿವರೆಗೆ ಏನಂತಂದ್ರೆ ಕಮ್ಮಿ ಎಂಪ್ಲಾಯಿ ತಗೊಂಡು ಕಮ್ಮಿ ಸ್ಯಾಲ್ರಿ ಕೊಟ್ಟು, ಬಟ್ ಇವಾಗ ಏನದ ಅಂತಂದ್ರೆ ಅದು ಏನು ನಾವು ಭಾಳಷ್ಟು ಸಲ ನಾವೊಂದು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಗೆ ಅವ್ರಿಗೆ ಗಮನಕ್ಕೆ ತಂದಿದ್ದೆವು. ಬಟ್ ಏನಂದ್ರೆ ಅವ್ರು ಯಾವುದನ್ನೂ ಏನಂತಂದ್ರೆ ಎಂಪ್ಲಾಯಿ ಹೆಚ್ಚಿಗೆ ಮಾಡೋದಾಗಲಿ ಏನು ಇದನ್ನೇ ತಗೊಂಡಿಲ್ಲ, ಕರ್ಮನೇ ವಹಿಸಿಲ್ಲ. ಈಗ ಟೆಂಡರ್ ಮುಗ್ದದ, ಸುಮಾರು 10 ವರ್ಷದಿಂದ ಕೆಲಸ ಮಾಡ್ಕೊತ ಬಂದು ಟೆಂಡರ್ ಮುಗ್ದದ. ಬಟ್ ಇವಾಗ ಏನಂದ್ರೆ ನಾವು ಟೆಂಡರ್ ಮುಗಿದ ನಂತರ ನಾವು ನಮಗೆ CMCಲಿಂದ ನಾವು ಚೈಲ್ಡ್ ಲೇಬರಿಂದ ಹಾಕ್ಕೊಡ್ತೀವಿ ಅಂತಂದಾರ. ಬಟ್ ಇವಾಗ ಏನಂದ್ರೆ ಅದು ಮತ್ತೆ ಟೆಂಡರ್ ಮಾರಾಟ ಮಾಡೋಕ್ಕೆ ಹೊರಟಿದ್ದಾರೆ. ಟೆಂಡರ್ ಕಂಪ್ನಿ ಏನಂದ್ರೆ ನಮ್ಗೆ ಮನ ಬಂದಂತೆ ಅವರು 24 ಗಂಟೆ ಕೆಲಸ ಮಾಡೋಂದ್ರೆ ನಾವು 24 ಗಂಟೆನೇ ಕೆಲಸ ಮಾಡಬೇಕು. ಮತ್ತು ವಾರ ರಜೆನೂ ಇಲ್ಲ. ಮತ್ತೇನು ಯಾವ್ದಾರ ಆರೋಗ್ಯ ಹೆಲ್ತ್ ಸಮಸ್ಯೆ ಬಂದರೂ ನಮ್ಮ ರಜೆ ಅದರ ಸಂಬಂಧ ನಾವೇನು ಪ್ರತಿಭಟನೆ ಮಾಡ್ತಿದ್ದೆವು. ಮತ್ತು ಇವಾಗೇನಂದ್ರೆ ನಾವು ಇದು ಟೆಂಡರ್ ಮುಗಿದ ನಂತರ ನಾವು ಸಚಿವರಿಗೆ, ನಮ್ಮ ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗೆ ನಾವು ಏನಂತಂದ್ರೆ ಮನವಿ ಪತ್ರ ಕೊಟ್ಟಿದ್ದೆವು. ನಮ್ಗೆ ಇಲಾಖೆ ವತಿಯಿಂದ ನಮ್ಗೆ ಚೈಲ್ಡ್ ಲೇಬರಿಂದ ನಮಗೆ ಮಾಡಿಸ್ಕೊಡ್ರಿ, ಖಾಯಂ ಮಾಡಿಸ್ಕೊಡ್ರಿ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೆವು. ಮತ್ತು ನಮ್ಮದು ರಹೀಂ ಖಾನ್ ಸಾಹೇಬ್ರಿಗೆ ನಮ್ಗೆ ಖಾಯಂ ಮಾಡಿಸ್ಕೊಡ್ರಿ ಅಂತ. ಅದೇ ರೀತಿ ನಾವು DC ಸಾಹೇಬ್ರಿಗೂ ಕೊಟ್ಟಿದ್ದೆವು, ಖಾಯಂ ಮಾಡಿಸ್ಕೊಡೋ ಬಗ್ಗೆನೇ ಅದನ್ನ ಮನವಿ ಪತ್ರ ಕೊಟ್ಟಿದ್ದೆವು. ಅದೇ ರೀತಿ ಏನದ ಅಂತಂದರೆ ನಾವು ಯೋಜನಾ ನಿರ್ದೇಶಕರು ಬೀದರ್ ಅವರಿಗೆ ನಾವು ಏನಂತಂದ್ರೆ ಖಾಯಂ ಮಾಡೋ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ದೆವು. ನಮ್ಮ ಸಂಬಂಧಪಟ್ಟ ಇಲಾಖೆ ಪೌರಾಯುಕ್ತರಿಗೆ ನಾವು ಏನಂತಂದ್ರೆ ನಮಗೆ ಖಾಯಂ ಮಾಡಿಸ್ಕೊಡ್ರಿ ಅಂತೇಳಿ ನಾವು ಅವ್ರಿಗೂ ಸ್ವಲ್ಪ ಮನವಿ ಪತ್ರ ಕೊಟ್ಟಿದ್ದೆವು. ಮತ್ತು ಅದಕ್ಕಿಂತ ಮಿಗಿಲಾಗಿ ನಮ್ಮ ಬೀದರ್ ನಮ್ಮ ಪೌರಾಡಳಿತ ಸಚಿವರಾದ ಶ್ರೀ ರಹೀಂ ಖಾನ್ ಸಾಹೇಬರು
ಶಿಫಾರಸು ಪತ್ರ ತಗೊಂಡು ನಾವು ಎಲ್ಲ ನಮ್ದು ಏನು ಸಂಬಂಧಪಟ್ಟ ಇಲಾಖೆಗಳಿಗೆ ಡಿ ಸಿ ಸಾಹೇಬರಿಗೆ ಮತ್ತು ಪೌರಾಯುಕ್ತರಿಗೆ ಮತ್ತು ಯೋಜನಾ ನಿರ್ದೇಶಕರಿಗೆ ನಾವು ಏನಂದ್ರೆ ಶಿಫಾರಸು ಪತ್ರ ಕೊಟ್ಟಿದ್ದೀವಿ. ಅದು ಕೊಟ್ಟು 1.5 ತಿಂಗಳಾಯಿತು. ಬಟ್ ಅದರದ್ದು ಏನೂ ನಮಗೇನು ಸ್ಪಂದನೆ ಅದರ ಕಾರಣ ನಾವು ಇವತ್ತೇನಾದ್ರೂ ಹೋರಾಟ ಮಾಡ್ತಾಯಿದ್ದೀವಿ. ನಮಗೆ ಖಾಯಂ ಮಾಡಬೇಕು ಅಂತೇಳಿ ನಾವು ಈಗ ನಿಮಗೂ ಕಂಟಿನ್ಯೂ ಡ್ಯೂಟಿ ಮಾಡ್ಲತ್ತೀರಿ ಅನ್ನೋ ನಾವು 2 ತಿಂಗಳಿಂದ ನಾವು ಬೀದರ್ಗೆ ಜನತೆಗೆ ಏನಂದ್ರೆ ನಾವು ನೀರು ಕುಡಿಸ್ತಾ ಇದ್ದೇವೆ. ನಾವು ಡ್ಯೂಟಿ ಮೇಲೆ ಇದ್ದೇವೆ. ಯಾವುದೇ ರೀತಿ ತೊಂದರೆ ಆಗಬಾರ್ದು. ನಮ್ಮ ಸಾಹೇಬರು ನಾವು ಏನೋ ಮಾಡಿಸ್ಕೊಡ್ತೀವಿ, ನಿಮಗೆ ಖಾಯಂ ನೌಕರಾಗಿ ಮಾಡ್ತೀವಿ ಅಂತ ಹೇಳಿ ನಮಗೇನಂದ್ರೆ 1.5 ತಿಂಗಳಿಂದ ನಮಗೆ ಏನಂದ್ರೆ ಕೆಲಸ ತೆಗೆದುಕೊಳ್ತಾ ಇದ್ದಾರೆ. ನಾವು ಜನರಿಗೆ ತೊಂದರೆ ಆಗದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾನು 10 ವರ್ಷದಿಂದ ಈ ವಾಟರ್ ಸಪ್ಲೈಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ತನಕ ಸ್ಯಾಲ್ರಿ ಬಂದದ ಅಂದ್ರೆ ಸ್ಯಾಲ್ರಿ ಎಷ್ಟು ಬಂತಂದ್ರೆ ಬರೀ 12,000. ಇವಾಗ ದಿನೇ ಎಲ್ಲದ ಬೆಲೆ ಏರಿಕೆ ಆಗ್ತಾಯಿದೆ. ಹಾಗಾಗಿ ನಮಗೆ ಸ್ಯಾಲ್ರಿ ಕೂಡ ಸಾಲ ನಾವು ಎಲ್ಲ ಅಧಿಕಾರಿಗಳಿಗೆ ಮತ್ತು ಮಿನಿಸ್ಟರ್ಗಳಿಗೆ ಕೂಡ ಮನವಿ ಪತ್ರ ಸಲ್ಲಿಸಿದೆವು. ಅದಕ್ಕೂ ಕೂಡ ಯಾರನ್ನೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಸಂಬಂಧವಾಗಿ ನಾವು ಅವರು ಒಂದು ವೇಳೆ ಗಮನಕ್ಕೆ ತಗೊಂಡ್ರೆ ನಮಗೆ ಇವತ್ತು ಕೂಡಂಥ ಪರಿಸ್ಥಿತಿ ನಮಗೆ ಬರ್ತಿದ್ದಿಲ್ಲ. ನಾವು ಈಗ ಎರಡು ತಿಂಗಳಿಂದ ಏನೇ ಒಂದು ಅವ್ರದ್ದು ಏನು ಭೀ ನಮಗೆ ಆಧಾರ್ ಕಾರ್ಡೇ ಇಲ್ಲ ಅಂದ್ರೆ ನಾವು ಡ್ಯೂಟಿ ಮಾಡತ್ತೀವಿ. ಒಂದು ವೇಳೆ ಮಧ್ಯದಾಗ ಏನಾರ ಆದರೂ ಇನ್ನೂ ದೇವ್ರು ನಮಗೆ ಒಳ್ಳೇದು, ನಮಗೇನಾಗಿಲ್ಲ, ನಾವು ಬಯಸ್ಕೊಳತ್ತೀನಿ. ಅವರು ನೀವು ಹೇಗೆ ಮಾಡತ್ತೀರಪ್ಪ, ಯಾಕೆ ಮಾಡತ್ತೀರ ಅಂತ ನಮ್ಗೆ ಯಾರನ್ನೂ ಅದ್ರ ಸಲುವಾಗಿ ನಾವು ಎಲ್ಲರಿಗೆ ಮನವಿ ಮಾಡ್ಕೊಳತ್ತಂತಂದ್ರೆ ನಮಗೆ ಎಲ್ಲರಿಗೆ ಏನೇ ಚಿಕ್ಕ ಮಕ್ಕಳಿದ್ದಾವೆ. ಅದ್ರ ಸಲುವಾಗಿ ಮಕ್ಕಳಿಗೆ ಶಾಲೆ ಫೀಸ್ ಕಟ್ಟೋದು ಅನೇಕ ತೊಂದರೆ. ಈಗ ನಾವು ದುಡ್ಕೋತ ಹೋದೀವಿ ಅಂತಂದ್ರೆ ಲಾಸ್ಟಿಗೆ ಇವ್ರು ದುಡ್ಡು ಕೊಡಲ್ಲೋದನ್ನು ನಾವು ಯಾವ ಕಡೆ ಹೋಗ್ಬೇಕೆಂಬ ಉದ್ದೇಶದಿಂದ ನಾವು ಇವತ್ತು ಪ್ರತಿಭಟನೆ ಇದು ಧರಣಿ ಸತ್ಯಾಗ್ರಹ ಮಾಡ್ತಾರೆ. ನಮ್ಮ ಬೇಡಿಕೆ ನಮಗೇನಂತಂದ್ರೆ ಒಂದೊಂದು ಟ್ಯಾಕಿಗೆ ಮೂಗಾರು ಕೊಡಬೇಕು. ಮತ್ತು ತಿಂಗಳಿಗೆ ಒಂದು 25,000 ಶಾಲೆ ಇದು ನಮಗೆ ಗೌರ್ಮೆಂಟ್ ಆಫೀಸ್ಲಿ ಅಂದ್ರೆ ಚೀಡ್ ಲೇಬರ್ಲಿಂದ ನಮಗೆ ತಗೋಬೇಕು. ಬೀದರ್ ನಗರದ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಿರುವಂತಹ ಕುಡಿಯುವ ನೀರು 24x7 ಏನ್ ಸರಬರಾಜು ಯೋಜನೆಯಲ್ಲಿ ಕೆಲಸ ಮಾಡ್ತಿರುವಂತ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿರುವಂತಹ 17 ಜನರಿಗೆ ಸಂಬಂಧಪಟ್ಟಿರುವ ಹಾಗೆ ನಮ್ಮನ್ನು ಕೂಡ ಖಾಯಂ ಮಾಡಿ ಅಂತ ಹೇಳಿ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಇಷ್ಟು ನೀವು ಕೊಟ್ಟಿರಂತ ಅಮೌಂಟ್ ಅಲ್ಲಿ ನಾವು ದುಡಿದು ಇವತ್ತು ನಮ್ಮ ಫ್ಯಾಮಿಲಿಯನ್ನ ಬದುಕಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಅನೇಕ ರೀತಿಗಳಿಂದ ತೊಂದರೆಯಾಗಿ ತಾಪತ್ರೆ ಅನುಭವಿಸಿಕೊಂಡು ಇದರಲ್ಲಿ ಅನೇಕ ಜನ ತೀರ್ಕೊಂಡು ಹೋಗಿದ್ದಾರೆ, ಸತ್ತು ಹೋಗಿದ್ದಾರೆ. ಆದ್ರೆ ಅವರಿಗೆ ಯಾವುದೇ ರೀತಿಯಿಂದ ನಿಮ್ಮ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಇಲಾಖೆಯವರಾಗಲಿ ಯಾರು ಕೂಡ ₹1 ಕೊಡ್ಲಿಲ್ಲ. ಹೇಗೆ ಸತ್ನೋ ಅಂತ ಕೂಡ ಕೇಳಿಲ್ಲ. ಅಂತ ಪರಿಸ್ಥಿತಿ ಎದುರಿಸಿಕೊಂಡು ಇವತ್ತು ನಾವು 17 ಜನ ಬಂದಿದ್ದೇವೆ. ನಮಗೆ ನೀವು ಖಾಯಂ ಮಾಡಬೇಕು, ಇಲ್ಲ ಕನಿಷ್ಠ ಪಕ್ಷಕ್ಕಾದರೂ ನಮ್ಮ ಚೈಲ್ಡ್ ಲೇಬರ್ ಎಲ್ಲ ನಮ್ಮನ್ನ ಸೇರಿಸಿಕೊಂಡು ಆ ಮುಖಾಂತರವಾಗಿ ನಮ್ಮ ಕೆಲಸ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಬೇಡಿಕೆಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ರಹೀಂ ಖಾನ್ ಅವರು ಮುಂದೆ ಇಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ಸ್ ಸೊಸೈಟಿ ವತಿಯಿಂದ ಈ ಹಮ್ಮಿಕೊಂಡಿರುವಂತಹ ಧರಣಿ ಸತ್ಯಾಗ್ರಹಕ್ಕೆ ಅನೇಕ ಜನ ಕನ್ನಡ ಪರ, ದಲಿತ ಪರ ಮತ್ತು ಅನೇಕ ನಾಯಕರು ಕೂಡ ಇದನ್ನ ಬೆಂಬಲಿಸಿ ಅವರನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವರ ಬೇಡಿಕೆಗಳನ್ನ ಕೇವಲ ಒಂದಿಷ್ಟು ನಿಮಗೆ ತೋರಿಸ್ತಾ ಇದೀವಿ. ಕೂಡಲೇ ಇದನ್ನ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಅಂದ್ರೆ ನಮ್ಮ ಜಿಲ್ಲೆಯ ಇನ್ನೊಬ್ಬ ಸಚಿವರಿರ್ತಕ್ಕಂಥ ರಹೀಂ ಖಾನ್ ಅವರಿಗೆ ಇದನ್ನ ಸಲ್ಲುತ್ತದೆ. ಕೂಡಲೇ ಅವರು ಇಮಿಡಿಯೇಟ್ ಆಗಿ ಅವರನ್ನ ಕೇವಲ ಚೈಲ್ಡ್ ಅವರಿಗೆ ಮಾತಾಡಿಸಿ ಅದನ್ನು ಕಳ್ಸಿಕೊಟ್ರೆ ಸಾಕು, ಅವ್ರ ಕೆಲಸ ಆಗುತ್ತೆ. ಕನಿಷ್ಠ ಪಕ್ಷಕರು ರಹೀಂ ಖಾನ್ ಅವರನ್ನ ಈ ತರದ ಬಡ ಜನರನ್ನ ಕಾಪಾಡಿಕೊಳ್ಳುವಂತಹ ಸ್ಥಿತಿಗೆ ಬರಬೇಕು ಅನ್ನೋದೇ ನಾರಂಜ್ ಎಕ್ಸ್ಪ್ರೆಸ್ ನ ಮುಖ್ಯ ಉದ್ದೇಶವಾಗಿರ್ತದೆ. ಒಟ್ಟಾರೆ ಹೇಳ್ಬೇಕಾದ್ರೆ ಇವತ್ತಿನ ಅವ್ರ ಬೇಡಿಕೆಯನ್ನು ಕೂಡ ಒಂದಿಷ್ಟು ಪಾಯಿಂಟ್ ಟು ಪಾಯಿಂಟ್ ನಿಮ್ಮನ್ನ ನಾವು ವಿಚಾರ ಮಾಡಲಿಕ್ಕೆ ಬರ್ತಾ ಇದೀವಿ. ಬೀದರ್ ಜಿಲ್ಲೆಯಲ್ಲಿ ಪಂಪ್ ಸೆಟ್ ಮತ್ತು ವಾಲ್ಮ್ಯಾನ್ ಗಳಿಗೆ ನಗರಸಭೆಯಿಂದ ಖಾಯಂ ಸಿಬ್ಬಂದಿಗಳಾಗಿ ನೇಮಿಸಬೇಕು ಅಂತಕ್ಕಂಥ ಒಂದು ಪ್ರಮುಖ ಬೇಡಿಕೆಯಾಗಿದೆ. ಸುಮಾರು 12 ಗಂಟೆಗಳ ಕಾಲ ಅವಧಿಯಲ್ಲಿ 8 ತಾಸುಗಳ ನಮ್ಮ ಕೆಲಸ ಕೊಡಿ, ಸುಮಾರು ನಮ್ಗೆ 12 ತಾಸುಗಳು ದುಡಿಸಿಕೊಂಡು ನಮ್ಗೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ ಅಂತಕ್ಕಂಥ ನೋವು ಕೂಡ ಅವ್ರದ್ದಾಗಿದೆ. ಹಾಗಾಗಿ ಅವರ ಕಾಲಮಿತಿ ಕೂಡ 8 ಗಂಟೆಗಳ ಕಾಲ ಇರಬೇಕು ಅಂತಕ್ಕಂಥ ಒಂದು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಬೀದರ್ ನಗರದಲ್ಲಿ ನಿರಂತರ ಕುಡಿಯುವ ನೀರಿನ ಸರಬರಾಜು 24x7 ಯೋಜನೆ ಅಚ್ಚುಕಟ್ಟಾಗಿ ನಿರ್ವಹಣೆಗಾಗಿ 24 ಗಂಟೆಗಳ ಕಾರ್ಯನಿರ್ವಹಿಸ್ತಾ ಇದೆ. ವಾಟರ್ ಮ್ಯಾನ್ಗೆ ಒಂದು ವಾಟರ್ ಟ್ಯಾಂಕ್ಗೆ ಕನಿಷ್ಠ 3 ಜನರನ್ನ ನೇಮಿಸಬೇಕು, ನಾವು ಕೇವಲ ಒಬ್ಬರೇ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಅವರು ಹೇಳ್ಕೊತಾ ಇದ್ದಾರೆ. ಪ್ರತಿ ಪಂಪ್ ಹೌಸ್ ನಲ್ಲಿ IPS, ಜಾಬ್ ವೆಲ್ ಮತ್ತು SR ಗಳಲ್ಲಿ ಒಂದು
ಶಿಫ್ಟ್ಗೆ ಕನಿಷ್ಠ 2 ಜನನ ನೇಮಿಸಬೇಕು. ಒಟ್ಟು ಒಂದು ಟ್ಯಾಂಕಿಗೆ 8 ಜನ ಸಿಬ್ಬಂದಿಗಳನ್ನ ನೇಮಿಸುವ ಮೂಲಕ ಆಪರೇಟರ್ ಜೊತೆ ಹಿಡ್ಕೊಂಡು 8 ಜನ ಬೇಕಾಗ್ತದೆ. ಅದನ್ನೆಲ್ಲ ಕೂಡ ಈ ಸರಬರಾಜು ಮಾಡಬೇಕು ಅಂತಕ್ಕಂಥ ಮಾತನ್ನ ಜಿಲ್ಲೆಯ ಉಸ್ತುವಾರಿ ಸಚಿವ ಮತ್ತು ರಹೀಂ ಖಾನ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು 5ನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಅವರಿಗೆ ಈ ಘಟಕದಲ್ಲಿ WTP ಎಲ್ಲಿ ಪ್ರತಿ ಶಿಫ್ಟ್ಗೆ 4 ಜನರಂತೆ ಒಟ್ಟು 12 ಜನರನ್ನ ಇಲ್ಲಿ ನೇಮಕ ಮಾಡ್ಕೊಳ್ಬೇಕು. ಒಟ್ಟಾರೆಯಾಗಿ ನಾವು ಕೂಡ ಮನುಷ್ಯರಂತೆ ಬಾಳ್ಬೇಕಾಗಿದೆ, ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಬೀಳ್ತಾ ಇದೆ ಅಂತ ಹೇಳಿ ಅವರು ಮನವಿ ಮಾಡ್ಕೊಂಡಿದ್ದಾರೆ. ದಿನದ 24 ಗಂಟೆಗಳ ಕಾರ್ಯನಿರತರು ಈ ಒಂದು ಶಿಫ್ಟ್ ಜಾರಿಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಇವರ ಪ್ರಮುಖ ಬೇಡಿಕೆಯಾಗಿದೆ. ನಗರದಲ್ಲಿ 24/7 ನಿರಂತರ ಕುಡಿಯುವ ನೀರಿನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಂತೆ ನಮ್ಮನ್ನು ಕೂಡ ನೀವು ಕಾರ್ಯನಿರ್ವಹಿಸಲು ಅನುಮತಿ ನೀಡಬೇಕು ಮತ್ತು ಸಮಾನ ವೇತನ ಕೊಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶವಾಗಿದೆ. ತಾಂತ್ರಿಕ ದೋಷದಿಂದ ಪಂಪ್ ಹೌಸ್ ಮತ್ತು ನೀರಿನ ಶುದ್ಧಿ ಘಟಕ ಹಾಗೂ ವಾಟರ್ ಟ್ಯಾಂಕ್ ಇವುಗಳಲ್ಲಿ ಕೆಟ್ಟು ಹೋದ ಯಂತ್ರಗಳಿಗೆ ಮತ್ತು ಕೆಟ್ಟು ಹೋದ ವಾಲ್ಗಳಿಗೆ ದುರಸ್ತಿ ಕಾರ್ಯದಲ್ಲಿ ಪಂಪ್ ಸೆಟ್ ಆಪರೇಟರ್ ಮತ್ತು ವಾಲ್ಮ್ಯಾನ್ ಗಳಿಗೆ ದುಡಿಸಿಕೊಳ್ಳಲಾಗುತ್ತಾ ಇದೆ, ಅದನ್ನು ಕೂಡ ಕೈ ಬಿಡಬೇಕು ಅಂತಕ್ಕಂಥ ಪ್ರಶ್ನೆನ ಅವರು ಮಾಡಿದ್ದಾರೆ. ಇನ್ನು 9ನೇ ಏನಪ್ಪಾ ಅಂತಂದ್ರೆ, ಮಾನವ ಸಂಪನ್ಮೂಲ HR ನಿಯಮದಂತೆ ವಾರದಲ್ಲಿ ನಮಗೆ ರಜೆ ಬೇಕು. EL, CL, SL ಮತ್ತು FL ಅಂತಕ್ಕಂಥ ರಜೆಗಳನ್ನು ಸಹ ನೀಡಬೇಕು. ನಾವು ಕೂಡ ನಿಮ್ಮ ಹಾಗೆ ಬದುಕ್ತೀವಿ, ನಮಗೂ ಕೂಡ ಬದುಕಿದೆ ಅಂತಕ್ಕಂಥ ಮಾತನ್ನ ಅವರು ಹೇಳಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಸಿಬ್ಬಂದಿಗಳನ್ನು ವಿನಾಕಾರಣ ತೊಂದರೆ ಕೊಡೋದಾಗ್ಲಿ, ಹೆದರಿಕೆ ಹಾಕೋದಾಗ್ಲಿ, ಬೆದರಿಸೋದಾಗ್ಲಿ ಅಥವಾ ಮನ ಬಂದಾಗಿ ಅವರನ್ನ ಬೈಯೋದಾಗ್ಲಿ ಮಾಡಬಾರದು ಅಂತಕ್ಕಂಥ ಮಾತನ್ನ ಇಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಪ್ರಸ್ತುತ 2 ತಿಂಗಳಿಂದ ಯಾವುದೇ ಅವರಿಗೆ ಪೇಮೆಂಟ್ ಇಲ್ಲದೆ ಕೆಲಸ ಮಾಡಿದರೆ ದಯವಿಟ್ಟು ನಮ್ಮ ಬದುಕು ಸಾಗಿಸ್ಕೊಳ್ಳಿಕ್ಕೆ ಕನಿಷ್ಠ ಪಕ್ಷ ನೀವೇನು ಕೊಟ್ಟಿರಂತ 12,000 ರೂಪಾಯಿ ಕೊಟ್ರೆ ನಮ್ಮ ಬದುಕಿಗೆ ಒಂದಿಷ್ಟು ಆಸರೆ ಆಗ್ತದೆ ಅಂತಕ್ಕಂಥ ಮಾತಾಡಿದರೆ ಬೀದರ್ ನಗರಸಭೆಯ ಆಯುಕ್ತರು, ಬೀದರ್ ನಗರಸಭೆಯ ಪದಾಧಿಕಾರಿಗಳು, ಬೀದರ್ ನಗರಸಭೆಯ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಹರಿಸಿ ಈ ಒಂದು ವಿಷಯನ ಇವರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ, ಯಾಕಂದ್ರೆ ನಿಮ್ಮ ಮನೆಗೆ ನೀರು ತಲುಪಿಸಿದ್ದಾರೆ, ನಿಮ್ಮ ಮನೆಗೆ ನೀರು ಕೊಡಿಸಿದ್ದಾರೆ. ಇವತ್ತು ನೀರು ಕೊಡ್ಲಿಲ್ಲ ಅಂದ್ರೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ ಬಹಳಷ್ಟು ಜನ ತೊಂದರೆ ಅನುಭವಿಸುವ ಪರಿಸ್ಥಿತಿ ಎದುರಾಗ್ತದೆ. ಆದ್ರೆ ಇವರು ಯಾವುದೂ ಕೂಡ ಮಾಡಿಲ್ಲ. ದಯವಿಟ್ಟು ಇವರನ್ನ 2 ತಿಂಗಳ ಪೇಮೆಂಟ್ ಅನ್ನ ಬೇಗನೆ ರಿಲೀಸ್ ಮಾಡಿ, ಅದಾದ ನಂತರದಲ್ಲಿ ಇವರಿಗೆ ಚೈಲ್ಡ್ ಲೇಬರ್ ಮೂಲಕವಾಗಿ ಅವರನ್ನ ಎಲ್ಲೋ ಕಡೆ ಕೆಲಸಕ್ಕೆ ನಿಯೋಜನೆ ಮಾಡಿಕೊಳ್ಳಬೇಕು ಅಂತಕ್ಕಂಥ ಬೇಡಿಕೆಯನ್ನು ಸ್ಪಂದಿಸಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಅವರು ಮಾಡ್ತಾರೆ ಅಂತಕ್ಕಂಥ ನಾರಾಯಣ್ ಎಕ್ಸ್ಪ್ರೆಸ್ ನ ಸದಾಶಯ ಆಗಿದೆ. ಒಟ್ಟಾರೆಯಾಗಿ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಬೇಗ ಪರಿಹಾರ ಸಿಗಲಿ ಅನ್ನೋದು ನಾರಾಯಣ್ ಎಕ್ಸ್ಪ್ರೆಸ್ ನ ಸುದ್ದಿವಾಹಿನಿಯ ಪ್ರಮುಖ ಉದ್ದೇಶವಾಗಿದೆ. ದಯವಿಟ್ಟು ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಒಂದು ಬಡವರ ಮೇಲೆ ಕನಿಕರ ತೋರಿಸಿ ಇವರಿಗೆ ನ್ಯಾಯಬದ್ಧವಾಗಿ ಅವರಿಗೆ ಕೆಲಸ ಕೊಡಬೇಕು. ಅಲ್ಲಿ ಚೈಲ್ಡ್ ಲೇಬರ್ ಮುಖಾಂತರ ಆಗಿರ್ಬೋದು ಅಥವಾ ಖಾಯಮಾತ್ರ ಮಾಡಬಹುದು. ಒಟ್ಟಾರೆ ಇವರು ಯಾವುದು ಡಿಮಾಂಡ್ ಇಟ್ಟಿಲ್ಲ, ನಾನು ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ. ದಯವಿಟ್ಟು ಅವರಿಗೆ ಅನುಕೂಲ ಮಾಡ್ಕೊಡ್ಬೇಕಂತೇಳಿ ನಮ್ಮ ಬೆಂಬಲ ಕೂಡ ಅವ್ರಿಗೆ ಇರ್ತದೆ ಅಂತಕ್ಕಂಥ ಮಾತು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ನಾವು ಮುಗಿಸ್ತಾ ಇದೀವಿ. ಯಾರೆಲ್ಲ ನಮ್ಮ ಸುದ್ದಿವಾಹಿನಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತದೆ. ಮತ್ತೆ ನಾನು ಮುಂದಿನ ಸುದ್ದಿಗಾಗಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು. ನಾನು ನಿಮ್ಮ MP ಮುದಾಳೆ.